ಶರಣಾರ್ಥಿ. ಇಂದು ನಾವು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಈ ಒಂದು ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳೋಣ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಇದು 18 ಫೆಬ್ರವರಿ 2016 ಲಾಂಚ್ ಆಗುತ್ತೆ. ಇದನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಲಾಂಚ್ ಮಾಡ್ತಾರೆ. ಈ ಒಂದು ಸ್ಕೀಮು ಫಾರ್ಮರ್ಗೋಸ್ಕರ ಇದೆ. ಅವರ ಕ್ರಾಪ್ಸ್ಗಳು, ಅವರ ಈಲ್ಡ್ಸ್ಗಳಿಗೆ ಸಂಬಂಧಪಟ್ಟಿದಂತಹ ಸ್ಕೀಮ್ ಇದಾಗಿದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಈ ಒಂದು ಸ್ಕೀಮು ಒನ್ ನೇಷನ್ ಒನ್ ಸ್ಕೀಮ್ ಥೀಮ್ ಅಂಡರಲ್ಲಿ ಬರುತ್ತೆ. ಏಕೆಂದರೆ ಇದಕ್ಕಿಂತ ಮುಂಚೆ ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್ NAIS ಮತ್ತು ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್ MNAIS ಅನ್ನೋ ಈ ಎರಡೂ ಸ್ಕೀಮ್ಗಳನ್ನು ಮರ್ಜ್ ಮಾಡಿಬಿಟ್ಟು ಇದರಲ್ಲಿರುವಂತಹ ಒಳ್ಳೆ ಪಾಯಿಂಟ್ಸ್ಗಳನ್ನು ತಗೊಂಡು ಒನ್ ನೇಷನ್ ಒನ್ ಸ್ಕೀಮ್ ಅಂಡರಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನಮ್ಮ ಭಾರತ ಸರ್ಕಾರ ತಗೊಂಡು ಬರುತ್ತೆ. ಈ ಒಂದು ಸ್ಕೀಮ್ನ ಏಮ್ ಏನಂದರೆ ರೆಡ್ಯೂಸ್ ಪ್ರೀಮಿಯಂ ಬರ್ಡನ್, ಅಂದರೆ ರೈತರು ಏನು ಇನ್ಶೂರೆನ್ಸ್ಗೋಸ್ಕರ ಒಂದು ಪ್ರೀಮಿಯಂ ಕಟ್ತಾ ಇದ್ರಲ್ಲ ಆ ಒಂದು ಬರ್ಡನನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಸ್ಕೀಮನ್ನು ತರ್ತಾರೆ. ಮತ್ತು ಎನ್ಶ್ಯೂರ್ ಅರ್ಲಿ ಸೆಟಲ್ಮೆಂಟ್, ಏನು ಲಾಸ್ ಆದಾಗ ರೈತರಿಗೆ ಅದು ಕಂಪನ್ಸೇಷನ್ ಬರಬೇಕು, ಅದು ಅರ್ಲಿ ಬೇಗ ಬರಲಿ ಅಂತ ತಿಳ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸ್ಕೀಮನ್ನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಅನ್ನೋ ಸ್ಕೀಮನ್ನು ಭಾರತ ಸರ್ಕಾರ ತರುತ್ತೆ. ಈ ಒಂದು ಸ್ಕೀಮ್ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತಂತಂದರೆ ಅಗ್ರಿಕಲ್ಚರ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅನ್ನೋ ಮಿನಿಸ್ಟ್ರಿ ಅಂಡರಲ್ಲಿ ಇದು ಬರುತ್ತೆ. ಈಗ ಈ ಒಂದು ಸ್ಕೀಮ್ನ ಅಬ್ಜೆಕ್ಟಿವ್ಸ್ ಏನು ಅಂತಂದಾಗ, ಒಂದನೇದು ಫಸ್ಟ್ ಅಬ್ಜೆಕ್ಟಿವ್ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಸಪೋರ್ಟ್. ಯಾವಾಗ ಅಂತಂದಾಗ ಕ್ರಾಪ್ಸು ಡ್ಯಾಮೇಜ್ ಆದಾಗ. ಎರಡನೇ ಅಬ್ಜೆಕ್ಟಿವ್ಸ್ ಏನಂದರೆ ಸ್ಟೆಬಿಲೈಸಿಂಗ್ ದ ಇನ್ಕಮ್ ಆಫ್ ಫಾರ್ಮರ್ಸ್. ಥರ್ಡ್ ಅಬ್ಜೆಕ್ಟಿವ್ಸ್ ಏನಂದಾಗ ಎನ್ಕರೇಜ್ ಅಡಾಪ್ಟ್ ಇನ್ನೋವೇಟಿವ್ ಆ್ಯಂಡ್ ಮಾಡರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಇದು ಥರ್ಡ್ ಒಂದು ಅಬ್ಜೆಕ್ಟಿವ್ ಆಯಿತು. ಲಾಸ್ಟ್ ಆ್ಯಂಡ್ ಫೋರ್ತ್ ಅಬ್ಜೆಕ್ಟಿವ್ ಏನಿದೆ ಅಂತಂದಾಗ ಫ್ಲೋ ಆಫ್ ಕ್ರೆಡಿಟ್ ಟು ಅಗ್ರಿಕಲ್ಚರ್ ಸೆಕ್ಟರ್ಸ್ ಅಂತಂದರೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಬರುವಂತಹ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್ಗಳೇನಿದ್ದಾವೆ ಅವುಗಳಿಗೆ ಒಂದು ಲೋನ್ ಕೊಡುವಂಥದ್ದು ಕೂಡ ಈ ಒಂದು ಸ್ಕೀಮ್ನ ಅಬ್ಜೆಕ್ಟಿವ್ ಆಗಿದೆ. ಕವರೇಜ್ ಆಫ್ ಫಾರ್ಮರ್ಸ್, ಈ ಒಂದು ಸ್ಕೀಮಲ್ಲಿ ಎಷ್ಟು ಜನ ಫಾರ್ಮರ್ಸ್ ಬರ್ತಾರೆ ಅಂತಂದರೆ ಆಲ್ ದ ಫಾರ್ಮರ್ಸ್, ಎಲ್ಲ ಫಾರ್ಮರ್ಸರು ಈ ಸ್ಕೀಮ್ ಅಂಡರಲ್ಲಿ ಬರ್ತಾರೆ. 100% ವ್ಯಾಲಂಟರಿ, ಅಂದರೆ ಅವರು ಓನಾಗಿ ಇಂಟ್ರೆಸ್ಟ್ ತೊಗೊಂಡು ಈ ಸ್ಕೀಮ್ ಅಂಡರಲ್ಲಿ ಬರ್ಬೋದು. ಯಾವುದೇ ಮ್ಯಾಂಡೇಟರಿ ಇಲ್ಲ, ಎಲ್ಲರೂ ಈ ಸ್ಕೀಮಲ್ಲಿ ಬರಬೇಕಂತೇಳಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಈ ಸ್ಕೀಮಲ್ಲಿ ಬರ್ಬೋದು. ಕವರೇಜ್ ಆಫ್ ಕ್ರಾಪ್ಸ್, ಈ ಒಂದು ಸ್ಕೀಮ್ ಅಂಡರಲ್ಲಿ ಯಾವ ಬೆಳೆಗಳು ಕವರೇಜ್ ಆಗಿದ್ದಾವೆ ಅಂತಂದರೆ ಆಯಿಲ್ ಸೀಡ್ಸ್, ಎಣ್ಣೆ ಬೀಜಗಳು, ಫುಡ್ ಕ್ರಾಪ್ಸ್, ಆಹಾರ ತಿನ್ನುವಂಥ ಕ್ರಾಪ್ಸ್ಗಳು, ಆ್ಯನ್ಯುವಲ್ ಕಮರ್ಷಿಯಲ್ ಆ್ಯಂಡ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಂತಂದರೆ ಕಮರ್ಷಿಯಲ್ ವಾಣಿಜ್ಯ ಬೆಳೆಗಳು, ಹಾರ್ಟಿಕಲ್ಚರಲ್ ತೋಟಗಾರಿಕೆ ಬೆಳೆಗಳು ಕೂಡ ಈ ಒಂದು ಸ್ಕೀಮಲ್ಲಿ ಇನ್ವಾಲ್ವ್ ಆಗಿದ್ದಾವೆ. ಕವರೇಜ್ ಆಫ್ ರಿಸ್ಕ್ಸ್ ಆ್ಯಂಡ್ ಎಕ್ಸ್ಕ್ಲೂಷನ್ಸ್, ಅಂದರೆ ಯಾವ ಒಂದು ರಿಸ್ಕ್ಗೆ ಈ ಒಂದು ಇನ್ಶೂರೆನ್ಸು ಅಮೌಂಟು ಕಂಪನ್ಸೇಷನ್ ಸಿಗುತ್ತೆ ಅಂತಂದಾಗ, ಈಗ ನಾವು ಈ ಕ್ರಾಪ್ಸ್ಗಳಿಗೆ ಒಂದು 4 ಸ್ಟೇಜ್ ಬರುತ್ತೆ. ಫಸ್ಟ್ ಸ್ಟೇಜ್ ಯಾವುದಪ್ಪ ಅಂತಂದರೆ ನಾವು ಸೋವಿಂಗ್ ಮಾಡುವಂಥದ್ದು, ಪ್ಲ್ಯಾಂಟಿಂಗ್ ಮಾಡುವಂಥದ್ದು ಮತ್ತು ಜರ್ಮಿನೇಷನ್. ಈ ಒಂದು ಟೈಮ್ನಲ್ಲಿ ಏನಾದರೂ ಕಡಿಮೆ ರೇನ್ಫಾಲ್ ಆಗಿ ಡೆಫಿಸಿಟ್ ರೇನ್ಫಾಲಿಂದ ಬೆಳೆ ಹಾಳಾದರೆ ಮತ್ತು ಅಡ್ವರ್ಸ್ ವೆದರ್ ಕಂಡೀಷನ್ಸ್, ಹೆಚ್ಚಿಗೆ ಮಳೆ ಬಿದ್ದು ಅಥವಾ ಬೇರೆ ಬೇರೆ ವೆದರ್ ಕಂಡೀಷನಿಂದ ಹಾಳಾದರೆ ಅಂಥ ಸಮಯದಲ್ಲಿಯೂ ಕೂಡ ಒಂದು ಈ ಕವರೇಜ್ ನಮಗೆ ಒಂದು ಕಂಪನ್ಸೇಷನ್ ಸಿಗುತ್ತೆ. ಆಮೇಲೆ ಸೆಕೆಂಡ್ ಸ್ಟೇಜ್ ಬಂದಾಗ ಸ್ಟ್ಯಾಂಡಿಂಗ್ ಕ್ರಾಪ್, ಬೆಳೆಯಲ್ಲೇ ಬೆಳೆದ ಮೇಲೆ ಒಂದು ಸ್ವಲ್ಪ ಲೆವೆಲ್ಗೆ 1 ಫೂಟು 2 ಫೀಟು ಬೆಳೆಗಳು ಬೆಳೆದಿರ್ತವೆ. ಅಂಥ ಸಮಯದಲ್ಲಿ ಕೂಡ ಡ್ರಾಟ್ ಆಗಿ ಮತ್ತು ಫ್ಲಡ್ ಆಗಿ, ಇನುಂಡೇಷನ್ ಅಂದರೆ ಹೊಲದಲ್ಲಿ ನೀರು ನಿಂತ್ಕೊಂಡು, ಪೆಸ್ಟ್ಸ್ ಮತ್ತು ಡಿಸೀಸಸ್ಸು, ಲ್ಯಾಂಡ್ ಸ್ಲೈಡ್ಸು, ಫೈರ್ ಬೆಂಕಿ ಹತ್ಕೊಂಡಾಗ, ಲೈಟ್ನಿಂಗ್ ಸಿಡಿಲು ಬಡಿದಾಗ,
ಸ್ಟಾರ್ಮು, ಸೈಕ್ಲೋನ್ ಬಂದಾಗ ಇದೆಲ್ಲ ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಕ್ರಾಪು ಹಾಳಾದರೆ ಅವಾಗ ಕೂಡ ಈ ಒಂದು ಸ್ಕೀಮಲ್ಲಿ ಆ ರೈತರು ಬರ್ತಾರೆ. ಇನ್ನೊಂದು ಮೂರನೇ ಸ್ಟೇಜು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಇವಾಗ ಬೀಜ ಬಿತ್ತೋದಾಯಿತು, ಬೆಳೆ ಕೂಡ ಬಂತು, ಹಾರ್ವೆಸ್ಟ್ ಕೂಡ ಆಗ್ತು. ಹಾರ್ವೆಸ್ಟ್ ಕೂಡ ಆದಮೇಲೆ ಕೂಡ ಈ ಒಂದು ಸ್ಕೀಮು 2 ವಾರಗಳವರೆಗೆ ಇರುತ್ತೆ. ಆವಾಗ ಆ 2 ವಾರಗಳಲ್ಲಿ ಏನಾದರೂ ಹೇಲ್ ಸ್ಟಾರ್ಮ್ಸ್, ಅತ್ಯಂತ ದೊಡ್ಡ ಬಿರುಗಾಳಿ ಬಂದು, ಸೈಕ್ಲೋನ್ಸ್ ಬಂದು ಅತಿ ಹೆಚ್ಚು ರೈನ್ಫಾಲ್ ಆಗಿ ಏನಾದರೂ ಬೆಳೆ ಲಾಸ್ ಆದರೆ ಆವಾಗ ಈ ಒಂದು ಸ್ಕೀಮ್ನ ಒಂದು ಹೆಲ್ಪನ್ನು ರೈತರು ತಗೊಳ್ಬೋದು. ಇದರ ಜೊತೆ ಇನ್ನೊಂದು ಲಾಸ್ಟ್ ಸ್ಟೇಜ್ ಏನಂತಂದರೆ ಅಟ್ಯಾಕ್ ಬೈ ವೈಲ್ಡ್ ಎನಿಮಲ್ಸ್. ಯಾವುದಾದ್ರೂ ವೈಲ್ಡ್ ಎನಿಮಲ್ಸ್ ಪ್ರಾಣಿಗಳಿಂದ ಬೆಳೆ ನಾಶ ಆದರೂ ಕೂಡ ಈ ಸ್ಕೀಮಲ್ಲಿ ರೈತರೆಲ್ಲ ಕವರ್ ಆಗಿಬಿಡ್ತಾರೆ. ಅವ್ರಿಗೆ ಒಂದು ಲಾಸ್ನ ಒಂದು ಕಂಪನ್ಸೇಷನ್ನು, ಇನ್ಸೂರೆನ್ಸು ದುಡ್ಡು ಸಿಗುತ್ತೆ. ಇದು ಯಾವ ಒಂದು ಕಾರಣಗಳಿಗೆ ಇನ್ಸೂರೆನ್ಸ್ ಸಿಗುತ್ತೆ ಅಂತೇಳಾಯಿತು. ಇನ್ನೊಂದು ಯಾವ ಕಾರಣಗಳಿಗೆ ಇನ್ಸೂರೆನ್ಸ್ ಸಿಗಲ್ಲ ಅಂತಂದಾಗ ಯುದ್ಧದ ಸಮಯದಲ್ಲಿ ಏನಾದರೂ ಬೆಳೆ ನಾಶ ಆದರೆ ಅದಕ್ಕೆ ಇನ್ಸೂರೆನ್ಸು ಸಿಗೋದಿಲ್ಲ. ಇನ್ನೊಂದು ನ್ಯೂಕ್ಲಿಯರ್ ರಿಸ್ಕ್ಸ್. ಏನಾದರೂ ನ್ಯೂಕ್ಲಿಯರ್ ಪ್ಲ್ಯಾಂಟ್ಸ್ಗಳು ಬ್ಲಾಸ್ಟ್ ಆಗಿ ಏನಾದರೂ ನ್ಯೂಕ್ಲಿಯರ್ ಕಾರಣಗಳಿಂದ ಬೆಳೆ ಹಾನಿ ಆದರೆ ಅಂಥವ್ರಿಗೆ ಇನ್ಸೂರೆನ್ಸು ಒಂದು ದುಡ್ಡು ಸಿಗೋದಿಲ್ಲ. ಇನ್ನೊಂದು ಮೆಲಿಸಿಯಸ್ ಡ್ಯಾಮೇಜ್. ಓನ್ ಇಂಟೆನ್ಷನ್ ಇಟ್ಕೊಂಡು ಒಂದು ವಿಥೌಟ್ ನ್ಯಾಚುರಲ್ ಫ್ಯಾಕ್ಟರು ಅವರೇ ಇದು ಹ್ಯೂಮನ್ ಮೇಡ್ ಆಗಿದ್ದರೆ ಅಂಥದ್ದು ಕೂಡ ಒಂದು ಇನ್ಸೂರೆನ್ಸ್ ದುಡ್ಡು ಸಿಗೋದಿಲ್ಲ. ಈ ಒಂದು 3 ಕಾರಣಗಳಿಂದ ಈ ಒಂದು ಕವರೇಜನ್ನು ಎಕ್ಸ್ಕ್ಲೂಷನ್ ಮಾಡಿದ್ದಾರೆ. ಈ ಒಂದು ಸ್ಕೀಮ್ನಲ್ಲಿ ಇನ್ಸೂರೆನ್ಸ್ ಕಂಪನೀಸ್ಗಳು ಯಾವ ಇದಾವೆ ಅಂತಂದಾಗ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಇದೊಂದು, ಆಮೇಲೆ ICICI ಲ್ಯಾಂಬರ್ಡ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇದೊಂದು, ಆಮೇಲೆ HDFC ERGO ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ಡು, ಮತ್ತು IFFCO ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ಡು, ಆಮೇಲೆ ಚೋಳ ಮಂಡಲಂ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ಡು, ಆಮೇಲೆ ಬಜಾಜ್ ಅಲಿಯಾನ್ಸ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ಡು, ರಿಲಯನ್ಸ್ ಇನ್ಶೂರೆನ್ಸ್ ಕಂಪನಿ, ಫ್ಯೂಚರ್ ಇನ್ಶೂರೆನ್ಸ್ ಕಂಪನಿ, ಟಾಟಾ AIG ಇನ್ಶೂರೆನ್ಸ್ ಕಂಪನಿ, SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ಡು, ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡು. ಇಷ್ಟೊಂದು ಕಂಪನಿಗಳು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಬರ್ತವೆ. ಇಷ್ಟೆಲ್ಲ ರೈತರಿಗೆ ಸವಲತ್ತು ಮಾಡಿದ್ದಾರೆ. ಆದರೂ ಕೂಡ ಈ ಸ್ಕೀಮ್ನಲ್ಲಿ ಪ್ರಾಬ್ಲಮ್ಗಳಿದ್ದಾವೆ. ಆ ಪ್ರಾಬ್ಲಮ್ಗಳ ಏನಂತ ತಿಳ್ಕೊಳ್ಳೋಣ. ಏನಂತಂದರೆ ಮೊದಲು ಬಂದಿರೋ ಸ್ಕೀಮ್ಗಳಿಗೆ ಹೆದರ್ಕೊಂಡು ಈ ಸಲ ಕೂಡ ಜನರು ಈ ಸ್ಕೀಮ್ ಅಂಡರಲ್ಲಿ ಬರ್ತಾ ಇಲ್ಲ. ಲೋ ಎನ್ರೋಲ್ಮೆಂಟ್ ಆಗ್ತಾ ಇದೆ. ಆಮೇಲೆ ಲ್ಯಾಕ್ ಆಫ್ ಫೇತ್. ಜನರು ಈ ಸರ್ಕಾರಗಳಲ್ಲಿ ವಿಶ್ವಾಸವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ, ನಂಬಿಕೆ ಫೇತ್ ಇಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಸಮಸ್ಯೆ ಏನಂತಂದಾಗ ಡಿಲೇ ಇನ್ ಕ್ಲೇಮ್ ಸೆಟಲ್ಮೆಂಟ್. ಅರ್ಲಿ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೂ ಕೂಡ ಸೆಟಲ್ಮೆಂಟು ತುಂಬ ಡಿಲೇ ಆಗುತ್ತೆ. ಆಮೇಲೆ ರಿಜೆಕ್ಷನ್ಸ್, ಕೆಲವೊಂದು ಸಲ ಒಂದು ಅಪೀಲನ್ನೇ ರಿಜೆಕ್ಟ್ ಮಾಡಿಬಿಡ್ತಾರೆ ಎಲ್ಲ ಕರೆಕ್ಟ್ ಇದ್ದರೂ ಕೂಡ. ಆಮೇಲೆ ಇನ್ನೊಂದು ಪಾಲ್ಟ್ರಿ ಕಂಪನ್ಸೇಷನ್, ಕೆಲವೊಂದು ಸಲ ಎಕ್ಸೆಪ್ಟ್ ಮಾಡಿದ್ರೂ ಕೂಡ ಎಷ್ಟು ಇನ್ಸೂರೆನ್ಸ್ ದುಡ್ಡು ಸಿಗಬೇಕು ಅದಕ್ಕಿಂತ ಕಡಿಮೆ ಸಿಗುತ್ತೆ. ಹೀಗೆ ಎಕ್ಸೆಟ್ರಾ ಕೆಲವೊಂದು ಪ್ರಾಬ್ಲಮ್ಗಳಿದ್ದಾವೆ. ಈ ಪ್ರಾಬ್ಲಮ್ಗಳನ್ನು ಸರ್ಕಾರ ಸುಧಾರಿಸ್ಕೊಂಡು ಏನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ಯಾವ ಸವಲತ್ತುಗಳು ಸಿಗಬೇಕು, ಸೌಲಭ್ಯಗಳು ಸಿಗಬೇಕು, ಅದು ಸಿಗಲೇಬೇಕು. ಮತ್ತು ಇದಿಷ್ಟು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಗ್ಗೆ ಮಾಹಿತಿ. ನೆಕ್ಸ್ಟು ಇನ್ನೊಂದು ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳೋಣ. ಶರಣಾರ್ಥಿ.